ಹಲೋ ಮಕ್ಕಳೇ, ಹಲೋ ಸರ್. ಇವತ್ತು ನಾವು ಶಕ್ತಿಯ ವರ್ಗಾವಣೆ ಬಗ್ಗೆ ತಿಳ್ಕೊಳ್ಳೋಣ. ಶಕ್ತಿಯ ವರ್ಗಾವಣೆಯನ್ನು ತಿಳ್ಕೊಳ್ಳೋಕೆ ನಾವು ರೇಡಿಯೋಮೀಟರ್ ಅನ್ನೋ ಒಂದು ಯಂತ್ರದ ಸಹಾಯವನ್ನು ತೆಗೆದುಕೊಳ್ಳೋಣ. ರೇಡಿಯೋಮೀಟರ್ ಯಾವ ಥರ ಇದೆ? ವೆರಿ ಗುಡ್. ಇದ್ರ ಒಳಗಡೆ ಮತ್ತೇನು ಕಾಣ್ತಾ ಇದೆ ನಿಮಗೆ? ವಿಂಗ್ಸ್, ರೆಕ್ಕೆ ಥರ ಕಾಣ್ತಾ ಇದೆ. ಇದರಲ್ಲಿ ನಾವು ರೆಕ್ಕೆಗಳಿಗೆ ಎರಡು ಥರದ ಒಂದು ಬಣ್ಣವನ್ನು ಕೊಟ್ಟಿದ್ದೇವೆ. ಒಂದು ಕಪ್ಪು ಬಣ್ಣ, ಇನ್ನೊಂದು ಬಿಳಿ ಬಣ್ಣ. ಒಂದು ರೆಕ್ಕೆಗೆ ಕಪ್ಪು ಇದೆ, ಒಂದೇ ಸೈಡ್ ಕಪ್ಪಿದೆ, ಇನ್ನೊಂದು ಮುಖ ಬಿಳಿ ಇದೆ. ಈಗ ನಾವು ಒಂದು ಬೆಳಕಿನ ಸೋರ್ಸ್ ಇದನ್ನ ಆನ್ ಮಾಡಿ ನೋಡೋಣ. ರೇಡಿಯೋಮೀಟರನ್ನು ನಾನು ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಆಗ ಏನಾಗುತ್ತೆ ನೋಡಿ. ಏನಾಗ್ತಾ ಇದೆ? ವೆರಿ ಗುಡ್. ಈಗ ತಿರುಗೋದು ನಿಲ್ತಾ ಇದೆ. ಸರಿನಾ? ಹಾಗಾದ್ರೆ ರೇಡಿಯೋಮೀಟರ್ನ ಈಗ ಬೆಳಕಿನ ಒಂದು ಮೂಲಕ್ಕೆ ತೆಗೆದುಕೊಂಡು ಹತ್ತಿರಕ್ಕೆ ತೆಗೆದುಕೊಂಡು ಹೋದಾಗ ಅದು ಈ ತರ ತಿರುಗುತ್ತೆ. ದೂರ ಬಂದಾಗ ನಿಂತು ಹೋಗುತ್ತೆ. ಯಾಕೆ ಹೀಗಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಏನಾಗುತ್ತೆ ಅಂದ್ರೆ, ಇಲ್ಲಿ ವಿಂಗ್ಸ್ ಒಳಗಡೆ ರೆಕ್ಕೆ ಇದಾವಲ್ಲ, ಅದರಲ್ಲಿ ಎರಡು ತರಹದ ನಾವು ಬಣ್ಣಗಳನ್ನು ಕೊಟ್ಟಿದ್ದೀವಿ. ಒಂದು ಕಪ್ಪು ಬಣ್ಣ ಹಾಗೂ ಇನ್ನೊಂದು ಬಿಳಿ ಬಣ್ಣ. ಬಿಳಿ ಬಣ್ಣ ಈ ಶಾಖವನ್ನು ತೆಗೆದುಕೊಂಡು ಅದು ಪ್ರತಿಫಲನ ಮಾಡುತ್ತೆ. ಪ್ರತಿಫಲನ ಅಂತಂದರೆ ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಫಲನ ಮಾಡುತ್ತೆ. ಅದೇ ಕಪ್ಪು ಬಣ್ಣ ಎಬ್ಸಾರ್ಬ್ ಮಾಡುತ್ತೆ, ಅಂದರೆ ಹೀರಿಕೊಳ್ಳುತ್ತೆ. ಸೊ ರೇಡಿಯೋಮೀಟರಲ್ಲಿ ಒಳಗಡೆ ಫ್ರೀ ಏರ್ ಪಾರ್ಟಿಕಲ್ಸ್ ಇರ್ತವೆ, ಅಂದರೆ ಮುಕ್ತ ವಾಯು ಕಣಗಳು. ಅದು ಬಿಳಿ ರೆಕ್ಕೆಗೆ ಅಂದರೆ ಬಿಳಿ ವಿಂಗ್ಸಿಗೆ ತಾಗಿದಾಗ ಜೋರಾಗಿ ಅದು ಹಿಂದಿರುಗೋದಿಲ್ಲ. ಅದೇ ಕಪ್ಪು ಬಣ್ಣಕ್ಕೆ ತಾಗಿದಾಗ ಜೋರಾಗಿ ಹಿಂದಿರುಗುತ್ತೆ. ಆಗ ಏನಾಗುತ್ತೆ? ಆ ಪಾರ್ಟಿಕಲ್ಸ್ ಜೋರಾಗಿ ಹಿಂದಿರುಗೋದ್ರಿಂದ ಅದು ಒಂದು ಚಲನೆಯನ್ನ ಉಂಟು ಮಾಡುತ್ತೆ. ಶಾಖದ ಒಂದು ಶಕ್ತಿ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ನಾವೇನಂತೀವಿ? ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ, ಶಕ್ತಿಯ ವರ್ಗಾವಣೆ. ಅರ್ಥ ಆಯ್ತಲ್ಲ ನಿಮಗೆ?